ಜನ ಅಸ್ವಸ್ಥಗೊಂಡಿದ್ದಾರೆ. ಕಲುಷಿತ ನೀರನ್ನು ಸೇವಿಸಿ ಇವರೆಲ್ಲರೂ ಕೂಡ ಅಸ್ವಸ್ಥಗೊಂಡಿರುವ ಬಗ್ಗೆ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಹಾಗಾದರೆ ಕುಡಿಯುವ ನೀರಿನ ಜೊತೆ ಕಲುಷಿತ ನೀರು ಮಿಕ್ಸ್ ಆಯ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗಿದ್ದು, ಪುಲಿಕೇಶಿ ನಗರದಲ್ಲಿ ಕುಡಿಯುವ ನೀರೆಲ್ಲ ಕಲುಷಿತ ಅಂತ ಹೇಳಲಾಗ್ತಾ ಇದೆ. ಕಳೆದ ಒಂದು ವಾರದಿಂದ 30ಕ್ಕೂ ಅಧಿಕ ಜನ ಅಸ್ವಸ್ಥಗೊಂಡಿದ್ದಾರೆ. BWSSP ಅಧಿಕಾರಿಗಳಿಗೆ ದೂರನ್ನು ಕೊಟ್ಟರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಪ್ರೊಮನೇಡ್ ರಸ್ತೆ ಹಾಗೂ ಅಸಹಾಯ ರಸ್ತೆಯಲ್ಲಿ ಕಲುಷಿತ ನೀರಿನ ಆರೋಪ ಈಗ ಕೇಳಿ ಬಂದಿದೆ. 30ಕ್ಕೂ ಹೆಚ್ಚು ಜನ ಅಸ್ವಸ್ಥಗೊಂಡಿದ್ದಾರೆ. ಅದು ಕಳೆದ ಒಂದು ವಾರದಲ್ಲಿ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಇದು ಕುಡಿಯುವ ನೀರು. ಈ ನೀರನ್ನು ಕುಡಿದು ಪುಲಿಕೇಶಿ ನಗರದಲ್ಲಿ 30ಕ್ಕೂ ಹೆಚ್ಚು ಜನ ಕಳೆದ ಒಂದು ವಾರದಲ್ಲಿ ಅಸ್ವಸ್ಥಗೊಂಡಿದ್ದಾರೆ. ಕಲುಷಿತ ನೀರಿನಿಂದ ಅತಿಸಾರ, ವಾಂತಿ, ನಿರ್ಜಲೀಕರಣ, ಬಹುತೇಕ ಮನೆಗಳ ನಿವಾಸಿಗಳಲ್ಲಿ ಆರೋಗ್ಯದ ಸ್ಥಿತಿ ಹದಗೆಟ್ಟಿದೆ. ನೀರು ಕಲುಷಿತಗೊಂಡಿರುವುದು ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ದೃಢವಾಗಿದೆ. ಈಗಷ್ಟೇ ನಾವು ನಿಮಗೆ ವಿಜುವಲ್ಸನ್ನು ತೋರಿಸಿದ್ವಿ ಯಾವ ರೀತಿಯಾಗಿದೆ ಅಂತೇಳಿ. ಅದು ಕುಡಿಯೋ ನೀರು, ಕುಡಿಯೋಕ್ಕೆ ಯೋಗ್ಯವಲ್ಲದ ನೀರು. ನೋಡಿ ಇಲ್ಲಿ ಸ್ಥಳೀಯರೊಬ್ಬರು ಮಾತಾಡಿದ್ದಾರೆ, ಕೇಳ್ಕೊಂಬನ್ನಿ. ಅಸೋಸಿಯೇಷನ್ ಇದ್ದೀನಿ RWಯಲ್ಲಿ. ಅದೇ ಸರ್ ಹೇಳಿದಂಗೆ ಒಂದು 15 ದಿವಸದಿಂದ ಪ್ರಾಬ್ಲಮ್ ಗೊತ್ತಾಯಿತು. ಇಮಿಡಿಯೇಟಾಗಿ BWSSBಗೆ ಹೇಳಿದ್ದೀವಿ, ಬೋರ್ಡಲ್ ಆಫೀಸರ್ಗೂ ಹೇಳಿದ್ದೀವಿ. ಬಟ್ ಅನ್ಫಾರ್ಚುನೇಟ್ಲಿ ಆ್ಯಕ್ಷನ್ಸ್ ಏನೋ ತೊಗೊಂಡಿಲ್ಲ. ಅವರು ತುಂಬ ಕ್ಯಾಶುವಲ್ ಆಗಿ ಕೆಲಸ ಮಾಡ್ತಾರೆ. ಎಸ್ಟರ್ಡೇ ಫೋರ್ಸ್ ಟು ಗೋ ಟು BBMP ಕಮಿಷನ್ ಮೀಟಿಂಗ್. ಅಲ್ಲೋಗ್ಬಿಟ್ಟು ಹೇಳಿದಾಗ ಅವ್ರು ಸರ್ ಇಮಿಡಿಯೇಟಾಗಿ ಎಲ್ಲರಿಗೂ ಹೇಳಿದ್ರು ಆ್ಯಕ್ಷನ್ ತೊಗೊಳ್ಳಿ ಅಂತ. 15 ದಿವಸನೇ ಏನಾಗಿ ಎಲ್ಲರಿಗೂ ವಾಮಿಟಿಂಗ್ ಲೂಸ್ ಮೋಷನ್ ಆಗ್ತದೆ. 20-25 ಮನೆಯಲ್ಲಿ ಎಲ್ಲರೂ ಏನೋ ಆಚೆ ತಿನ್ನಿ ಅಂತ ಅನ್ಕೋತಾ ಇದ್ರು. ಬಟ್ ಆ್ಯಕ್ಚುಲಿ ಆಮೇಲೆ ಗೊತ್ತಾಯ್ತು ಇದರಿಂದ ಆಗಿದೆ ಅಂತ. ಸೊ ವಾಟರ್ ಟೆಸ್ಟ್ ಮಾಡಿದಾಗ ಬ್ಯಾಕ್ಟೀರಿಯಾ ಈಕ್ವಲಿ ಇನ್ಫೆಕ್ಷನ್ ಅಂತ ಗೊತ್ತಾಯಿತು, ವಿಚ್ ಇಸ್ ಎ ವೆರಿ ಸಿವಿಯರ್ ಬ್ಯಾಕ್ಟೀರಿಯಾ ವಿತ್ ನೋ ಪ್ರಾಪರ್ ಟ್ರೀಟ್ಮೆಂಟ್ ಆಲ್ಸೋ ಫಾರ್ ದಟ್. ನಾನು ಅಸೋಸಿಯೇಷನ್ ಇದ್ದೀನಿ RWಯಲ್ಲಿ. ಅದೇ ಸರ್ ಹೇಳಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಒಂದು ವಾರದಿಂದ 30ಕ್ಕೂ ಹೆಚ್ಚು ಜನ ಕಲುಷಿತಗೊಂಡಿದ್ದಾರೆ. ದೂರು ಕೊಟ್ಟರು ಕೂಡ ಏನಾಗಿದೆ ಅಂತೇಳಿ ನೋಡೋದಕ್ಕೂ ಕೂಡ BWSSP ಅಧಿಕಾರಿಗಳು ಬರಲಿಲ್ವಾ? ಯಾಕೆ ಇಷ್ಟೊಂದು ಉಡಾಫೆತನ? ನಾಗೇಂದ್ರ ಬಾಬು, ಈ ಒಂದು ವಿಚಾರ BWSSP ಮತ್ತು BBMPಗೆ ಅಲ್ಲಿ ಸ್ಥಳೀಯರು ಅಂದ್ರೆ ಪುಲಿಕೇಶಿ ನಗರದ ಸ್ಥಳೀಯರು ಸಹ ಮನವಿ ಕೊಟ್ಟಿದ್ದಾರೆ. ಅಂದ್ರೆ ಕಲುಷಿತ ನೀರು ಅಂದ್ರೆ ಕಾವೇರಿ ನೀರೊಳಗೆ ಕಲುಷಿತ ನೀರು ಮಿಕ್ಸ್ ಆಗಿ ಅಲ್ಲಿ ಸುಮಾರು ಜನ, ಒಂದು 30ಕ್ಕೂ ಹೆಚ್ಚು ಜನ ಅಸ್ವಸ್ಥಗೊಂಡಿದ್ದಾರೆ. ಅವರು ಈಗ ಆಸ್ಪತ್ರೆ ಟ್ರೀಟ್ಮೆಂಟ್ ಪಡ್ತಿದ್ದಾರೆ. ಈ ಬಗ್ಗೆ BBMP ಅಧಿಕಾರಿ ಸ್ಪಷ್ಟನೆ ಕೊಡ್ಬೇಕು. ಆದ್ರೆ ಜಲಮಂಡಳಿ ಅಧ್ಯಕ್ಷರು ಹೇಳಿದಾಗ ಅವರು ಇಲ್ಲಿಗಲ್ ಆಗಿ ಪೈಪ್ ಲೈನ್ ಹಾಕೊಡ್ತಾರೆ. ಅವರೇ ಒಂದು ಹೋಲ್ ಮಾಡಿ BWSSP ಪೈಪ್ ಲೈನ್ಗೆ ಕೊಟ್ಟು ಅಲ್ಲಿ ನೀರು ಶೇಖರಣೆ ಆಗಿ ಕಲುಷಿತ ಆಗುತ್ತೆ. ಹೀಗಾಗಿ ಆ ತರ ಎಲ್ಲ ಮಾಡಬೇಡಿ ಅಂತ ಒಂದ್ ಕಡೆ ಅವ್ರು ಸಹ ಒಂದ್ ಕಡೆ ಸ್ಪಷ್ಟನೆ ನೀಡಿದ್ದಾರೆ. ಒಂದ್ ಕಡೆ BBMP ಅಧಿಕಾರಿಗಳು ಮತ್ತು ಜಲಮಂಡಳಿ ಅಧಿಕಾರಿಗಳು ಫೇಲ್ ಆಗಿದ್ರೆ ಎಂಬುದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಪದೇ ಪದೇ ಸಿಲಿಕಾನ್ ಸಿಟಿಯಲ್ಲಿ ಒಂದ್ ಕಡೆ ಕಾವೇರಿ ನೀರೊಳಗೆ ಪೆಟ್ರೋಲ್ ಮಿಕ್ಸ್ ಆಗುತ್ತೆ, ಮತ್ತೊಂದ್ ಕಡೆ ಕಲುಷಿತಗಳು ಆಗ್ತವೆ. ಹೀಗಾಗಿ ಎಲ್ಲ ಒಂದ್ ಕಡೆ ಜಲಮಂಡಳಿ ಅಧಿಕಾರಿಗಳು ಎಲ್ಲೆಲ್ಲಿ ಈ ತರ ಲೀಕೇಜ್ ಆಗಿದೆ ಅದಕ್ಕೆಲ್ಲ ರಿಪೇರಿ ಮಾಡೋ ಕೆಲಸಕ್ಕೆ ಮುಂದಾಗಬೇಕು. ಹೀಗಾಗಿ ಅಲ್ಲಿನ 30 ಜನ ಅಸ್ವಸ್ಥಗೊಂಡಿದ್ದಾರೆ. ಕಲುಷಿತ ನೀರನ್ನು ಸೇವಿಸಿ ಇವರೆಲ್ಲರೂ ಕೂಡ ಅಸ್ವಸ್ಥಗೊಂಡಿರುವ ಬಗ್ಗೆ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಹಾಗಾದರೆ ಕುಡಿಯುವ ನೀರಿನ ಜೊತೆ ಕಲುಷಿತ ನೀರು ಮಿಕ್ಸ್ ಆಯ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗಿದ್ದು, ಪುಲಿಕೇಶಿ ನಗರದಲ್ಲಿ ಕುಡಿಯುವ ನೀರೆಲ್ಲ ಕಲುಷಿತ ಅಂತ ಹೇಳಲಾಗ್ತಾ ಇದೆ. ಕಳೆದ ಒಂದು ವಾರದಿಂದ 30ಕ್ಕೂ ಅಧಿಕ ಜನ ಅಸ್ವಸ್ಥಗೊಂಡಿದ್ದಾರೆ. BWSSP ಅಧಿಕಾರಿಗಳಿಗೆ ದೂರನ್ನು ಕೊಟ್ಟರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಪ್ರೊಮನೇಡ್ ರಸ್ತೆ ಹಾಗೂ ಅಸಹಾಯ ರಸ್ತೆಯಲ್ಲಿ ಕಲುಷಿತ ನೀರಿನ ಆರೋಪ ಈಗ ಕೇಳಿ ಬಂದಿದೆ. 30ಕ್ಕೂ ಹೆಚ್ಚು ಜನ ಅಸ್ವಸ್ಥಗೊಂಡಿದ್ದಾರೆ. ಅದು ಕಳೆದ ಒಂದು ವಾರದಲ್ಲಿ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಇದು ಕುಡಿಯುವ ನೀರು. ಈ ನೀರನ್ನು ಕುಡಿದು ಪುಲಿಕೇಶಿ ನಗರದಲ್ಲಿ 30ಕ್ಕೂ ಹೆಚ್ಚು ಜನ ಕಳೆದ ಒಂದು ವಾರದಲ್ಲಿ ಅಸ್ವಸ್ಥಗೊಂಡಿದ್ದಾರೆ. ಕಲುಷಿತ ನೀರಿನಿಂದ ಅತಿಸಾರ, ವಾಂತಿ, ನಿರ್ಜಲೀಕರಣ, ಬಹುತೇಕ ಮನೆಗಳ ನಿವಾಸಿಗಳಲ್ಲಿ ಆರೋಗ್ಯದ ಸ್ಥಿತಿ ಹದಗೆಟ್ಟಿದೆ. ನೀರು ಕಲುಷಿತಗೊಂಡಿರುವುದು ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ದೃಢವಾಗಿದೆ. ಈಗಷ್ಟೇ ನಾವು ನಿಮಗೆ ವಿಜುವಲ್ಸನ್ನು ತೋರಿಸಿದ್ವಿ ಯಾವ ರೀತಿಯಾಗಿದೆ ಅಂತೇಳಿ. ಅದು ಕುಡಿಯೋ ನೀರು, ಕುಡಿಯೋಕ್ಕೆ ಯೋಗ್ಯವಲ್ಲದ ನೀರು. ನೋಡಿ ಇಲ್ಲಿ ಸ್ಥಳೀಯರೊಬ್ಬರು ಮಾತಾಡಿದ್ದಾರೆ, ಕೇಳ್ಕೊಂಬನ್ನಿ. ಅಸೋಸಿಯೇಷನ್ ಇದ್ದೀನಿ RWಯಲ್ಲಿ. ಅದೇ ಸರ್ ಹೇಳಿದಂಗೆ ಒಂದು 15 ದಿವಸದಿಂದ ಪ್ರಾಬ್ಲಮ್ ಗೊತ್ತಾಯಿತು. ಇಮಿಡಿಯೇಟಾಗಿ BWSSBಗೆ ಹೇಳಿದ್ದೀವಿ, ಬೋರ್ಡಲ್ ಆಫೀಸರ್ಗೂ ಹೇಳಿದ್ದೀವಿ. ಬಟ್ ಅನ್ಫಾರ್ಚುನೇಟ್ಲಿ ಆ್ಯಕ್ಷನ್ಸ್ ಏನೋ ತೊಗೊಂಡಿಲ್ಲ. ಅವರು ತುಂಬ ಕ್ಯಾಶುವಲ್ ಆಗಿ ಕೆಲಸ ಮಾಡ್ತಾರೆ. ಎಸ್ಟರ್ಡೇ ಫೋರ್ಸ್ ಟು ಗೋ ಟು BBMP ಕಮಿಷನ್ ಮೀಟಿಂಗ್. ಅಲ್ಲೋಗ್ಬಿಟ್ಟು ಹೇಳಿದಾಗ ಅವ್ರು ಸರ್ ಇಮಿಡಿಯೇಟಾಗಿ ಎಲ್ಲರಿಗೂ ಹೇಳಿದ್ರು ಆ್ಯಕ್ಷನ್ ತೊಗೊಳ್ಳಿ ಅಂತ.
15 ದಿವಸನೇ ಎಲ್ಲರಿಗೂ ವಾಮಿಟಿಂಗ್ ಲೂಸ್ ಮೋಷನ್ ಆಗ್ತದೆ. 25 ಮನೆಯಲ್ಲಿ ಎಲ್ಲರೂ ಏನೋ ಆಚೆ ತಿನ್ನಿ ಅಂತ ಅನ್ಕೋತಾ ಇದ್ರು, ಬಟ್ ಆಕ್ಚುಲಿ ಆಮೇಲೆ ಗೊತ್ತಾಯ್ತು ಇದರಿಂದ ಆಗಿದೆ ಅಂತ. ಸೊ ವಾಟರ್ ಟೆಸ್ಟ್ ಮಾಡಿದಾಗ ಬ್ಯಾಕ್ಟೀರಿಯಾ ಈಕ್ವಲಿ ಇನ್ಫೆಕ್ಷನ್ ಅಂತ ಗೊತ್ತಾಯಿತು, ವಿಚ್ ಇಸ್ ಎ ವೆರಿ ಸಿವಿಯರ್ ಬ್ಯಾಕ್ಟೀರಿಯಾ ವಿತ್ ನೋ ಪ್ರಾಪರ್ ಟ್ರೀಟ್ಮೆಂಟ್ ಆಲ್ಸೋ ಫಾರ್ ದಟ್. ನಾನು ಅಸೋಸಿಯೇಷನ್ ಇದ್ದೀನಿ RWA ಅಲ್ಲಿ. ಅದೇ ಸರ್ ಹೇಳಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, 1 ವಾರದಿಂದ 30ಕ್ಕೂ ಹೆಚ್ಚು ಜನ ಕಲುಷಿತಗೊಂಡಿದ್ದಾರೆ. ದೂರು ಕೊಟ್ಟರು ಕೂಡ ಏನಾಗಿದೆ ಅಂತೇಳಿ ನೋಡೋದಕ್ಕೂ ಕೂಡ BWSSP ಅಧಿಕಾರಿಗಳು ಬರಲಿಲ್ವಾ? ಯಾಕೆ ಇಷ್ಟೊಂದು ಉಡಾಫೆತನ? ನಾಗೇಂದ್ರ ಬಾಬು, ಈ ಒಂದು ವಿಚಾರ BWSSP ಮತ್ತು BBMPಗೆ ಅಲ್ಲಿ ಸ್ಥಳೀಯರು ಅಂದ್ರೆ ಪುಲಕೇಶಿ ನಗರದ ಸ್ಥಳೀಯರು ಸಹ ಮನವಿ ಕೊಟ್ಟಿದ್ದಾರೆ. ಅಂದ್ರೆ ಕಲುಷಿತ ನೀರು ಅಂದ್ರೆ ಕಾವೇರಿ ನೀರೊಳಗೆ ಕಲುಷಿತ ನೀರು ಮಿಕ್ಸ್ ಆಗಿ ಅಲ್ಲಿ ಸುಮಾರು ಜನ, 30ಕ್ಕೂ ಹೆಚ್ಚು ಜನ ಅಸ್ವಸ್ಥಗೊಂಡಿದ್ದಾರೆ. ಅವರು ಈಗ ಆಸ್ಪತ್ರೆ ಟ್ರೀಟ್ಮೆಂಟ್ ಪಡ್ತಿದ್ದಾರೆ. ಈ ಬಗ್ಗೆ BBMP ಅಧಿಕಾರಿ ಸ್ಪಷ್ಟನೆ ಕೊಡಬೇಕು. ಆದ್ರೆ ಜಲಮಂಡಳಿ ಅಧ್ಯಕ್ಷರು ಹೇಳಿದಾಗ ಅವರು ಇಲ್ಲಿಗಲ್ ಆಗಿ ಪೈಪ್ ಲೈನ್ ಹಾಕೊಡ್ತಾರೆ. ಅವರೇ ಒಂದು ಹೋಲ್ ಮಾಡಿ BWSSP ಪೈಪ್ ಲೈನ್ಗೆ ಕೊಟ್ಟು ಅಲ್ಲಿ ನೀರು ಶೇಖರಣೆ ಆಗಿ ಕಲುಷಿತ ಆಗುತ್ತೆ. ಹೀಗಾಗಿ ಆ ತರ ಎಲ್ಲ ಮಾಡಬೇಡಿ ಅಂತ ಒಂದ್ ಕಡೆ ಅವ್ರು ಸಹ ಒಂದ್ ಕಡೆ ಸ್ಪಷ್ಟನೆ ನೀಡಿದ್ದಾರೆ. ಒಂದ್ ಕಡೆ BBMP ಅಧಿಕಾರಿಗಳು ಮತ್ತು ಜಲಮಂಡಳಿ ಅಧಿಕಾರಿಗಳು ಫೇಲ್ ಆಗಿದ್ರೆ ಎಂಬುದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಪದೇ ಸಿಲಿಕಾನ್ ಸಿಟಿಯಲ್ಲಿ ಒಂದ್ ಕಡೆ ಕಾವೇರಿ ನೀರೊಳಗೆ ಪೆಟ್ರೋಲ್ ಮಿಕ್ಸ್ ಆಗುತ್ತೆ, ಮತ್ತೊಂದ್ ಕಡೆ ಕಲುಷಿತಗೊಳ್ಳಾಗ್ತವೆ. ಹೀಗಾಗಿ ಎಲ್ಲ ಒಂದ್ ಕಡೆ ಜಲಮಂಡಳಿ ಅಧಿಕಾರಿಗಳು ಎಲ್ಲೆಲ್ಲಿ ಈ ತರ ಲೀಕೇಜ್ ಆಗಿದೆ ಅದಕ್ಕೆಲ್ಲ ರಿಪೇರಿ ಮಾಡೋ ಕೆಲಸಕ್ಕೆ ಮುಂದಾಗಬೇಕು. ಹೀಗಾಗಿ ಅಲ್ಲಿನ 30 ಜನ ಅಸ್ವಸ್ಥಗೊಂಡಿದ್ದಾರೆ. ಕಲುಷಿತ ನೀರನ್ನು ಸೇವಿಸಿ ಇವರೆಲ್ಲರೂ ಕೂಡ ಅಸ್ವಸ್ಥಗೊಂಡಿರುವ ಬಗ್ಗೆ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಹಾಗಾದರೆ ಕುಡಿಯುವ ನೀರಿನ ಜೊತೆ ಕಲುಷಿತ ನೀರು ಮಿಕ್ಸ್ ಆಯ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗಿದ್ದು, ಪುಲಿಕೇಶಿ ನಗರದಲ್ಲಿ ಕುಡಿಯುವ ನೀರೆಲ್ಲ ಕಲುಷಿತ ಅಂತ ಹೇಳಲಾಗ್ತಾ ಇದೆ. ಕಳೆದ 1 ವಾರದಿಂದ 30ಕ್ಕೂ ಅಧಿಕ ಜನ ಅಸ್ವಸ್ಥಗೊಂಡಿದ್ದಾರೆ. BWSSP ಅಧಿಕಾರಿಗಳಿಗೆ ದೂರನ್ನು ಕೊಟ್ಟರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಪ್ರೊಮನೇಡ್ ರಸ್ತೆ ಹಾಗೂ ಅಸಹಾಯ ರಸ್ತೆಯಲ್ಲಿ ಕಲುಷಿತ ನೀರಿನ ಆರೋಪ ಈಗ ಕೇಳಿ ಬಂದಿದೆ. 30ಕ್ಕೂ ಹೆಚ್ಚು ಜನ ಅಸ್ವಸ್ಥಗೊಂಡಿದ್ದಾರೆ, ಅದು ಕಳೆದ 1 ವಾರದಲ್ಲಿ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ, ಇದು ಕುಡಿಯುವ ನೀರು. ಈ ನೀರನ್ನು ಕುಡಿದು ಪುಲಿಕೇಶಿ ನಗರದಲ್ಲಿ 30ಕ್ಕೂ ಹೆಚ್ಚು ಜನ ಕಳೆದ 1 ವಾರದಲ್ಲಿ ಅಸ್ವಸ್ಥಗೊಂಡಿದ್ದಾರೆ. ಕಲುಷಿತ ನೀರಿನಿಂದ ಅತಿಸಾರ, ವಾಂತಿ, ನಿರ್ಜಲೀಕರಣ, ಬಹುತೇಕ ಮನೆಗಳ ನಿವಾಸಿಗಳಲ್ಲಿ ಆರೋಗ್ಯದ ಸ್ಥಿತಿ ಹದಗೆಟ್ಟಿದೆ. ನೀರು ಕಲುಷಿತಗೊಂಡಿರುವುದು ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ದೃಢವಾಗಿದೆ. ಈಗಷ್ಟೇ ನಾವು ನಿಮಗೆ ವಿಜುವಲ್ಸನ್ನು ತೋರಿಸಿದ್ವಿ ಯಾವ ರೀತಿಯಾಗಿದೆ ಅಂತೇಳಿ. ಅದು ಕುಡಿಯೋ ನೀರು, ಕುಡಿಯೋಕ್ಕೆ ಯೋಗ್ಯವಲ್ಲದ ನೀರು. ನೋಡಿ ಇಲ್ಲಿ ಸ್ಥಳೀಯರೊಬ್ಬರು ಮಾತಾಡಿದ್ದಾರೆ, ಕೇಳ್ಕೊಂಬನ್ನಿ. ಅಸೋಸಿಯೇಷನ್ ಇದ್ದೀನಿ RWA ಅಲ್ಲಿ. ಅದೇ ಸರ್ ಹೇಳಿದಂಗೆ ಒಂದು 15 ದಿವಸದಿಂದ ಪ್ರಾಬ್ಲಮ್ ಗೊತ್ತಾಯಿತು. ಇಮಿಡಿಯೇಟಾಗಿ BWSSB ಹೇಳಿದ್ದೀವಿ, ಬೋರ್ಡಲ್ ಆಫೀಸರ್ಗೂ ಹೇಳಿದ್ದೀವಿ. ಬಟ್ ಅನ್ಫಾರ್ಚುನೇಟ್ಲಿ ಆ್ಯಕ್ಷನ್ಸ್ ಏನೋ ತೊಗೊಂಡಿಲ್ಲ. ಅವರು ತುಂಬ ಕ್ಯಾಶುವಲ್ ಆಗಿ ಕೆಲಸ ಮಾಡ್ತಾರೆ. ಎಸ್ಟರ್ಡೇ ಫೋರ್ಸ್ ಟು ಗೋ ಟು BBMP ಕಮಿಷನ್ ಮೀಟಿಂಗ್. ಅಲ್ಲೋಗ್ಬಿಟ್ಟು ಹೇಳಿದಾಗ ಅವ್ರು ಸರ್ ಇಮಿಡಿಯೇಟಾಗಿ ಎಲ್ಲರಿಗೂ ಹೇಳಿದ್ರು ಆ್ಯಕ್ಷನ್ ತೊಗೊಳ್ಳಿ ಅಂತ. 15 ದಿವಸನೇ ಎಲ್ಲರಿಗೂ ವಾಮಿಟಿಂಗ್ ಲೂಸ್ ಮೋಷನ್ ಆಗ್ತದೆ. 25 ಮನೆಯಲ್ಲಿ ಎಲ್ಲರೂ ಏನೋ ಆಚೆ ತಿನ್ನಿ ಅಂತ ಅನ್ಕೋತಾ ಇದ್ರು, ಬಟ್ ಆಕ್ಚುಲಿ ಆಮೇಲೆ ಗೊತ್ತಾಯ್ತು ಇದರಿಂದ ಆಗಿದೆ ಅಂತ. ಸೊ ವಾಟರ್ ಟೆಸ್ಟ್ ಮಾಡಿದಾಗ ಬ್ಯಾಕ್ಟೀರಿಯಾ ಈಕ್ವಲಿ ಇನ್ಫೆಕ್ಷನ್ ಅಂತ ಗೊತ್ತಾಯಿತು, ವಿಚ್ ಇಸ್ ಎ ವೆರಿ ಸಿವಿಯರ್ ಬ್ಯಾಕ್ಟೀರಿಯಾ ವಿತ್ ನೋ ಪ್ರಾಪರ್ ಟ್ರೀಟ್ಮೆಂಟ್ ಆಲ್ಸೋ ಫಾರ್ ದಟ್. ನಾನು ಅಸೋಸಿಯೇಷನ್ ಇದ್ದೀನಿ RWA ಅಲ್ಲಿ. ಅದೇ ಸರ್ ಹೇಳಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, 1 ವಾರದಿಂದ 30ಕ್ಕೂ ಹೆಚ್ಚು ಜನ ಕಲುಷಿತಗೊಂಡಿದ್ದಾರೆ. ದೂರು ಕೊಟ್ಟರು ಕೂಡ ಏನಾಗಿದೆ ಅಂತೇಳಿ ನೋಡೋದಕ್ಕೂ ಕೂಡ BWSSP ಅಧಿಕಾರಿಗಳು ಬರಲಿಲ್ವಾ? ಯಾಕೆ ಇಷ್ಟೊಂದು ಉಡಾಫೆತನ? ನಾಗೇಂದ್ರ ಬಾಬು, ಈ ಒಂದು ವಿಚಾರ BWSSP ಮತ್ತು BBMPಗೆ ಅಲ್ಲಿ ಸ್ಥಳೀಯರು ಅಂದ್ರೆ ಪುಲಕೇಶಿ ನಗರದ ಸ್ಥಳೀಯರು ಸಹ ಮನವಿ ಕೊಟ್ಟಿದ್ದಾರೆ. ಅಂದ್ರೆ ಕಲುಷಿತ ನೀರು ಅಂದ್ರೆ ಕಾವೇರಿ ನೀರೊಳಗೆ ಕಲುಷಿತ ನೀರು ಮಿಕ್ಸ್ ಆಗಿ ಅಲ್ಲಿ ಸುಮಾರು ಜನ, 30ಕ್ಕೂ ಹೆಚ್ಚು ಜನ ಅಸ್ವಸ್ಥಗೊಂಡಿದ್ದಾರೆ. ಅವರು ಈಗ ಆಸ್ಪತ್ರೆ ಟ್ರೀಟ್ಮೆಂಟ್ ಪಡ್ತಿದ್ದಾರೆ. ಈ ಬಗ್ಗೆ BBMP ಅಧಿಕಾರಿ ಸ್ಪಷ್ಟನೆ ಕೊಡಬೇಕು. ಆದ್ರೆ ಜಲಮಂಡಳಿ ಅಧ್ಯಕ್ಷರು ಹೇಳಿದಾಗ ಅವರು ಇಲ್ಲಿಗಲ್ ಆಗಿ ಪೈಪ್ ಲೈನ್ ಹಾಕೊಡ್ತಾರೆ. ಅವರೇ ಒಂದು ಹೋಲ್ ಮಾಡಿ BWSSP ಪೈಪ್ ಲೈನ್ಗೆ ಕೊಟ್ಟು ಅಲ್ಲಿ ನೀರು ಶೇಖರಣೆ ಆಗಿ ಕಲುಷಿತ ಆಗುತ್ತೆ. ಹೀಗಾಗಿ ಆ ತರ ಎಲ್ಲ ಮಾಡಬೇಡಿ ಅಂತ ಒಂದ್ ಕಡೆ ಅವ್ರು ಸಹ ಒಂದ್ ಕಡೆ ಸ್ಪಷ್ಟನೆ ನೀಡಿದ್ದಾರೆ. ಒಂದ್ ಕಡೆ BBMP ಅಧಿಕಾರಿಗಳು ಮತ್ತು ಜಲಮಂಡಳಿ ಅಧಿಕಾರಿಗಳು ಫೇಲ್ ಆಗಿದ್ರೆ ಎಂಬುದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಪದೇ ಸಿಲಿಕಾನ್ ಸಿಟಿಯಲ್ಲಿ ಒಂದ್ ಕಡೆ ಕಾವೇರಿ ನೀರೊಳಗೆ ಪೆಟ್ರೋಲ್ ಮಿಕ್ಸ್ ಆಗುತ್ತೆ, ಮತ್ತೊಂದ್ ಕಡೆ ಕಲುಷಿತಗೊಳ್ಳಾಗ್ತವೆ. ಹೀಗಾಗಿ ಎಲ್ಲ ಒಂದ್ ಕಡೆ ಜಲಮಂಡಳಿ ಅಧಿಕಾರಿಗಳು ಎಲ್ಲೆಲ್ಲಿ ಈ ತರ ಲೀಕೇಜ್ ಆಗಿದೆ ಅದಕ್ಕೆಲ್ಲ ರಿಪೇರಿ ಮಾಡೋ ಕೆಲಸಕ್ಕೆ ಮುಂದಾಗಬೇಕು. ಹೀಗಾಗಿ ಅಲ್ಲಿನ 30